ಇನ್ನು ಕೊಪ್ಪಳ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಗೊಂದಲದಲ್ಲೇ ಇದೆ, ನಿಗೂಢವಾಗೇ ಇದೆ. ಆದ್ರೆ ಈಗ ಕೇಳ್ಬರ್ತಾ ಇರುವಂತಹ ಮಾತೇನು ಅಂತ ಅಂದ್ರೆ, ಕೊಪ್ಪಳದಿಂದ ಶ್ರೀರಾಮುಲು ಅವರು ಕಣಕ್ಕಿಳಿಬೇಕು ಅಂತೇಳಿ ಒಂದು ಒತ್ತಾಯ ಇದೆಯಂತೆ. ಮೊಳಕಾಲ್ಮೂರಿನ ಸದ್ಯ ಶಾಸಕರಾಗಿರುವಂತಹ ಶ್ರೀರಾಮುಲು ಅವರು ಅಭ್ಯರ್ಥಿ ಆಗಬಹುದಾದಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿವಿ9ಗೆ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತ ಮಾಹಿತಿ ಇದು. ಕೊಪ್ಪಳ ಲೋಕಸಭೆಗೆ 2ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಅಲ್ಲಿ ಸಿಟ್ಟಿಂಗ್ ಇರುವಂತದ್ದು ಕರಡಿ ಸಂಗಣ್ಣ ಅವರಾದ್ರೆ ಹಾಲಿ ಎಂಪಿ, ಜೊತೆಗೆ ಡಾಕ್ಟರ್ ಬಸವರಾಜ್ ಅವರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತ ಬಹಳ ಒತ್ತಾಯ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ನಡೀತಾ ಇದೆ. ಇವರಿಬ್ಬರಲ್ಲಿ ಒಬ್ರು ಡಾಕ್ಟರ್ ಬಸವರಾಜ್ ಅಥವಾ ಸಂಗಣ್ಣ ಕರಡಿ ಅವರಿಗೆ ಮಣೆ ಹಾಕಿದ್ರು ಹಾಕ್ಬೋದು ಅನ್ನುವಂತ ಮಾತಿದೆ. ಅದನ್ನ ಹೊರತುಪಡಿಸಿ ಈಗ 3ನೇ ವ್ಯಕ್ತಿಯ ಎಂಟ್ರಿ ಆಗ್ತಾ ಇದೆ, ಅದು ಶ್ರೀರಾಮುಲು ಅವರು. ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಿದ್ಧತೆಯಲ್ಲಿದ್ದಾರಂತೆ. ಶ್ರೀರಾಮುಲು ಅವರ ಕೊಪ್ಪಳದಿಂದ ಏನಾದ್ರು ಸ್ಪರ್ಧೆ ಮಾಡಿದ್ರೆ ಗೆಲುವು ನಮಗೆ ಸುಲಭವಾಗಿ ದಕ್ಕಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಬಹುಶಃ ಹೈಕಮಾಂಡ್ ಇದೆ ಅಂತ ಕಾಣಿಸುತ್ತೆ. ಆದರೆ ಹೈಕಮಾಂಡ್ ಸೂಚನೆ ಇದ್ರೂ ಕೂಡ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಶ್ರೀರಾಮುಲು ಅವರು ನಿರಾಸಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ಗದಗ, ಹಾವೇರಿ ಕ್ಷೇತ್ರಗಳ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಬೇಕಾಗಿದೆ ಅನ್ನುವಂಥದ್ದು ಬಿಜೆಪಿಯಿಂದ ಕೊಟ್ಟಿರುವಂತಹ ಸೂಚನೆ. ಕೊಪ್ಪಳ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಹೆಚ್ಚು ಕಡಿಮೆ ಅಕ್ಕಪಕ್ಕದ 3 ಕ್ಷೇತ್ರಗಳ ಮೇಲೂ ಕೂಡ ಹಿಡಿತ ಸಾಧಿಸುವಂತ ಲೆಕ್ಕಾಚಾರ ಇದೆ. ನಿನ್ನೆ ಸಂಜೆ ಘೋಷಣೆ ಆಗುತ್ತೆ ಅಂತ BSY ಹೇಳಿದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ನಡೆ ನಿಗೂಢವಾಗಿದೆ. ಹಾಗೆ ಸಂಗಣ್ಣ ಕರಡಿ ಅವರು ಬಹುತೇಕ ಫಿಕ್ಸ್ ಅಂತ BS ಯಡಿಯೂರಪ್ಪನವರು ಹೇಳಿದ್ರು, ಆದ್ರೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಇದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ಸಂಗಣ್ಣ ಕರಡಿ ಅವರು ಯಡಿಯೂರಪ್ಪನವರ ಮನೆಗೆ ಬಂದು ಅವ್ರನ್ನ ಭೇಟಿ ಮಾಡ್ಕೊಂಡು ಕೂಡ ಹೋಗಿದ್ದಾರೆ. ಅವರಿಗೆ ಟಿಕೆಟ್ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ರು ಕೂಡ ಇನ್ನೂ ಟಿಕೆಟ್ ಘೋಷಣೆ ಆಗದೆ ಇರೋದು ಅಲ್ಲಿ ಮತ್ತೋರ್ವ ವ್ಯಕ್ತಿಗೆ ಟಿಕೆಟ್ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಹುಟ್ಟು ಹಾಕುವಂತೆ ಮಾಡಿದೆ.